ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ರಾಜ್ಯಕ್ಕೆ ಕೇಂದ್ರದಿಂದ ಅನುದಾನ ತಾರತಮ್ಯ, ರಾಜ್ಯದ ಪರ ಧ್ವನಿ ಎತ್ತಿದ ಎಚ್.ಡಿ. ಕುಮಾರಸ್ವಾಮಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಕರೆ ಮಾಡಿ ಚರ್ಚೆ, ಸಮಸ್ಯೆ ಬಗೆಹರಿಸಲು ಮುಂದಾಳತ್ವ ವಹಿಸುವಂತೆ ಒತ್ತಾಯ. ಹನುಮಧ್ವಜ ಹೋರಾಟದಿಂದ ಹಿಂದೆ ಸರಿದ್ರ ದಳಪತಿಗಳು, ಮಂಡ್ಯ ನಾಯಕರ ನಡೆ ಹಿಂದೆ ದೇವೇಗೌಡರ ಖಡಕ್ ಎಚ್ಚರಿಕೆ. ಜೆಡಿಎಸ್ ದಿಢೀರ್ ಯೂಟರ್ನ್ ನಿಂದ ಕಮಲ ಪಡೆಗೂ ಶಾಕ್. ಲಕ್ಷ್ಮಣ ಸವದಿಗೆ ಬಿಜೆಪಿ ನಾಯಕರ ನಿರಂತರ ಕರೆ, ಆದ್ರೆ ಮಾಜಿ ಡಿಸಿಎಂ ಮನ್ಸಲ್ ಕಾಡ್ತಾ ಇದೆ 5 ಪ್ರಶ್ನೆಗಳು. ಪಂಚ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ನಿರ್ಧಾರದ ಗೊಂದಲದಲ್ಲಿದ್ದಾರೆ ಸವದಿ. ಯುವತಿಯ ಪ್ರಾಪ್ತಿಯಾಗಿದ್ದಾಗಲೇ ಮದುವೆಯಾಗುವುದಾಗಿ ನಂಬಿಸಿ ವಂಚನೆ, ಭಾರತೀಯ ಹಾಕಿ ತಂಡದ ಸದಸ್ಯನ ವಿರುದ್ಧ ಪೋಕ್ಸೋ ಕೇಸ್. ಬೆಂಗಳೂರಿನ ಜ್ಞಾನ ಭಾರತಿ ಠಾಣೆಯಲ್ಲಿ ವರುಣ್ ಕುಮಾರ್ ವಿರುದ್ಧ ದೂರು. ಕೆಆರ್ಪುರಂ ಠಾಣಾ ವ್ಯಾಪ್ತಿಯಲ್ಲಿ ಮಗನಿಂದ ತಾಯಿ ಕೊಲೆಗೆ ಟ್ವಿಸ್ಟ್. ಮಗನಷ್ಟೇ ಅಲ್ಲ, ತಂದೆಯೂ ಮರ್ಡರ್ನಲ್ಲಿ ಭಾಗಿ. ಪಾರ್ಟಿ ಹುಚ್ಚಿಗೆ ಬಿದ್ದು ಮನೆಯಲ್ಲೇ ಇರ್ತಿರ್ಲಿಲ್ಲ ಅಂತ ನೇತ್ರಾಳ ಹತ್ಯೆ, ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.